ನಾಡಿನ ಸಮಸ್ತ ಜನತೆಗೆ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ನಾನು ಕಾವ್ಯ ಆಚಾರ್. ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು, ವಿಶೇಷವಾದಂತಹ ಅಭಿಷೇಕಗಳು ಕೂಡ ನಡೀತಾ ಇರುವಂಥದ್ದು. ಭೀಮನ ಅಮಾವಾಸ್ಯೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ಹಾಗಾದರೆ ಆ ಮಹತ್ವ ಏನು, ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಾವಿವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇನ್ನು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂಥದ್ದು. ಅದಕ್ಕಿಂತ ಮೊದಲು ನಾವಿಲ್ಲಿ ಭೀಮನ ಅಮಾವಾಸ್ಯೆ ಯಾಕೆ ಆಚರಣೆ ಮಾಡ್ತೀವಿ ಅಂತ ನೋಡುವುದಾದರೆ, ಸ್ಕಂದ ಪುರಾಣದಲ್ಲಿಯೂ ಕೂಡ ಈ ಭೀಮನ ಅಮಾವಾಸ್ಯೆಯ ಉಲ್ಲೇಖ ಇರುವಂಥದ್ದು. ಇನ್ನು ಭೀಮನ ಅಮಾವಾಸ್ಯೆ ಸತ್ಯವಾನ್ ಸಾವಿತ್ರಿ ತನ್ನ ಪತಿ ಸತ್ಯವಾನನ್ನ ಯಮಧರ್ಮರಾಯನಿಂದ ತನ್ನ ಜೀವವನ್ನು ರಕ್ಷಣೆ ಮಾಡಿದಂತಹ ಒಂದು ದಿನ ಅಂತ ಕೂಡ ಹೇಳಲಾಗುತ್ತೆ. ಅದನ್ನು ಹೊರತುಪಡಿಸಿಯೂ ಕೂಡ ಇವತ್ತು ಭೀಮ ಹುಟ್ಟಿದಂತಹ ದಿನ ಅಂದರೆ ಜನ್ಮದಿನ ಅಂತ ಕೂಡಲು ಹೇಳಲಾಗುತ್ತೆ. ಅದನ್ನು ಹೊರತುಪಡಿಸಿಯೂ ಕೂಡ ಶಿವ ಮತ್ತು ಪಾರ್ವತಿ ವಿವಾಹವಾದಂತಹ ದಿನವೂ ಕೂಡ ಇವತ್ತು ಭೀಮನ ಅಮಾವಾಸ್ಯೆ. ಹೀಗಾಗಿ ಭೀಮನ ಅಮಾವಾಸ್ಯೆಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಾಕಷ್ಟು ಮಹತ್ತರವಾದಂತಹ ಒಂದು ಮಹತ್ವಗಳಿದೆ ಅಂತಾನೆ ಹೇಳಬಹುದು. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ಪೂಜಾ ಕೈಂಕರ್ಯಗಳು, ವಿಶೇಷವಾದಂತಹ ಅಭಿಷೇಕಗಳು ಕೂಡ ನಡೆಯುತ್ತಿವೆ. ವೀಕ್ಷಕರೇ, ನಾವಿವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಇರುವಂಥದ್ದು. ಇವತ್ತು ನಮ್ಮ ಜೊತೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ಹಾಗೆ ಪ್ರಧಾನ ಅರ್ಚಕರು ಆದಂತಹ ಸೋಮಸುಂದರ ದೀಕ್ಷಿತರಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ನಮಸ್ತೆ ಗುರುಗಳೇ. ಇವತ್ತು ಭೀಮನ ಅಮಾವಾಸ್ಯೆ ಇರುವಂಥದ್ದು. ಇನ್ನು ಭೀಮನ ಅಮಾವಾಸ್ಯೆಯ ಒಂದು ಮಹತ್ವ ಏನಿದೆ, ಹಾಗೆ ನಮ್ಮ ವೀಕ್ಷಕರಿಗೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಏನೆಲ್ಲ ಒಂದು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ, ಈ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗುರುಗಳೇ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಈ ಓಂಕಾರ ತತ್ವ ಅನ್ನೋದು ಬಹಳ ವಿಶೇಷವಾದ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು. ಪತಿ ಸಂಜೀವಿನಿ ಅನ್ನೋ ವಿಶೇಷವೇ ಇವತ್ತಿನ ಭೀಮನ ಅಮಾವಾಸ್ಯೆ ಅಂತೇಳಿ. ಸೊ ಭೀಮ ಬಹಳ ದೃಢಕಾಯವಾಗಿದ್ದವನು. ಅವನನ್ನು ಯಾಕೆ ಈ ಅಮಾವಾಸ್ಯೆಗೆ ಹೋಲಿಸಿದ್ರು ಅಂದರೆ, ಎಲ್ಲ ನಮ್ಮ ಪತಿಗಳು ಭೀಮನಂತೆ ದೃಢಕಾಯವಾಗಿರಬೇಕು. ಈ ಕಾಲದಲ್ಲಿ ಹಾಗೆಲ್ಲ ಇಲ್ಲ ಬಿಡಿ, ಅದು ಹಿಂದಿನ ಕಾಲದಲ್ಲಿ ಇತ್ತು. ಆದರೂ ಆ ಪುರಾತನ ತತ್ವ ಏನಿದೆ, ಆ ತತ್ವವನ್ನು ನಾವು ಅನುಸರಿಸಬೇಕು. ಇವತ್ತು 100ಕ್ಕೆ ಒಂದು 10 ಹೆಣ್ಣುಮಕ್ಕಳಾದ್ರೂ ಮನೇಲಿ ಗಂಡನ ಪೂಜೆ ಅಂತ ಮಾಡಿ, ಗಂಡ ಬರೋ ಅಂಥವನು ಭೀಮನಂಗಿರಲಿ, ಇರೋ ಅಂಥ ಗಂಡ ಭೀಮನಂಗೆ ಶಕ್ತಿಯುತವಾಗಿರಲಿ, ನಮ್ಮನ್ನೆಲ್ಲ ಬಹಳ ಸಂತೋಷವಾಗಿ ಸಂತುಷ್ಟವಾಗಿ ನನ್ನನ್ನು, ನನ್ನ ಮಕ್ಕಳನ್ನ, ತಂದೆ ತಾಯಿನ, ಅತ್ತೆ ಮಾವನ ಎಲ್ಲರನ್ನೂ ಸಾಕಲಿ ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ಭೀಮನ ಅಮಾವಾಸ್ಯೆ ಅಂತೇಳಿ ಪೂಜೆ ಮಾಡ್ತಾರೆ. ಆ ಭೀಮನ ಅಮಾವಾಸ್ಯೆ ವಿಶೇಷ ಪೂಜೆ ಈಶ್ವರನ ದೇವಸ್ಥಾನದಲ್ಲಿ ಅಂತೇಳಿ.
ಈಶ್ವರನನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಲೂ ಆ ಒಂದು ಫಲ ಇವತ್ತು ಹೆಣ್ಮಕ್ಕಳುಗಳಿಗೆ ಸಿಗುತ್ತೆ ಅಂತೇಳಿ. ಈ ಭೀಮನ ಅಮಾವಾಸ್ಯೆ ಹಿನ್ನೆಲೆಯನ್ನು ಚಿಕ್ಕದಾಗಿ ಹೇಳ್ತೀನಿ. ಸವಿಸ್ತರವಾಗಿ ಹೇಳಬೇಕು ಅಂದರೆ 2 ದಿನ ಬೇಕಾಗುತ್ತೆ. ಚಿಕ್ಕದಾಗಿ ಹೇಳ್ತೀನಿ. ಒಬ್ಬ ಮಹಾರಾಜನಿಗೆ ಒಬ್ಬ ಮಗ ಇರ್ತಾನೆ. ಅವನು ಹುಟ್ಟಿದಾಗಿಂದನೇ ಕಾಯಿಲೆ ಆಗಿ ತುಂಬ ರೋಗಗ್ರಸ್ತನಾಗಿ ಕಾಲ ಕಳೀತಾ ಇರ್ತಾನೆ. ಆ ಕಾಲ ಕಳೀತಾ ಇರಬೇಕಾದ್ರೆ ಅವನು ಎಷ್ಟೇ ವಿಧವಾದ ಔಷಧೋಪಚಾರಗಳಿಂದ ಕೂಡ ಅವನ್ನ ಗುಣಪಡಿಸೋಕ್ಕಾಗಲ್ಲ. ಒಂದಿನ ಅವನು ಕಾಲವಾಗ್ಬಿಡ್ತಾನೆ. ಆಗ ಅಲ್ಲಿರೋವಂಥ ಮಹಾಪಂಡಿತಗಳೆಲ್ಲ ಸೇರಿ, ನಿನ್ನ ಮಗ ಬ್ರಹ್ಮಚಾರಿಯಾಗಿ ಸತ್ತಿದ್ದಾನೆ, ಅವನಿಗೆ ಮೋಕ್ಷ ಸಿಗಲ್ಲ, ಆದ್ದರಿಂದ ಅವನಿಗೊಂದು ಮದುವೆ ಅಂತ ಮಾಡಿಸ್ಬಿಡು. ಸತ್ತೋಗಿದ್ದಾನೆ, ಯಾಕೆ ಮಾಡಲಿ ಮದುವೆ? ಅದಕ್ಕಿದೆ ವಿಧಿ ಇದೆ, ವ್ಯವಸ್ಥಿತವಾದ ಶಾಸ್ತ್ರ ಇದೆ, ಮಾಡು. ಸರಿ ಅಂತಾಯಿತು ಅಂತೇಳಿ ಒಂದು ಡಂಗುರ ಹಾಕ್ತಾನೆ. ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಡ್ತೀನಿ, ಯಾರಾದರೂ ನನ್ನ ಮಗನಿಗೆ ಹೆಣ್ಣು ಕೊಡಿ. ಸೊ ಹೆಣ್ಣು ಕೊಡಿ ಅಂದಾಗ ಯಾರು ಮುಂದೆ ಬರ್ತಾರೆ? ಹೆಣಕ್ಕೆ ಯಾರು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಬೀಳ್ತಾರೆ? ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಗೊತ್ತಿಲ್ದೇ ನಿಶ್ಚಿತಾರ್ಥ ಆಗಿರೋದನ್ನು ಕೂಡ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇವತ್ತಿನ ಪರಿಸ್ಥಿತಿ ವಿಜ್ಞಾನ ಯುಗ, ಇದು ಧರ್ಮಯುಗ ಅಲ್ಲ, ವಿಜ್ಞಾನ ಯುಗ. ಆದರೂ ಒಬ್ಬ ಬ್ರಾಹ್ಮಣ ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆ ಕಾಲದಲ್ಲಿ ಬಡ ಬ್ರಾಹ್ಮಣ ಅಂತೇಳಿ ಒಂದು ಅನಾದಿ ಕಾಲದಿಂದಲೂ ಬ್ರಾಹ್ಮಣನ ಬಡವರು ಮಾಡಿಬಿಟ್ಟಿದ್ದಾರೆ. ಯಾವುದರಲ್ಲಿ ಬಡವರು? ಆರ್ಥಿಕದಲ್ಲಿ ಬಡವರು, ವಿದ್ಯೆಯಲ್ಲಿ ಬಡವರಲ್ಲ, ಶಾಸ್ತ್ರದಲ್ಲಿ ಬಡವರಲ್ಲ, ತಪೋಬಲದಲ್ಲಿ ಬಡವರಲ್ಲ. ಆದರೆ ಇದೊಂದು ವಿಷಯದಲ್ಲಿ ಬಡವರು. ಅವನಿಗೆ 5 ಜನ ಹೆಣ್ಣು ಮಕ್ಕಳಿರ್ತಾರೆ. 5 ಜನಕ್ಕೂ ಮದುವೆ ಆಗಿರಲ್ಲ. ಯೋಚನೆ ಮಾಡ್ತಾನೆ, ನನ್ನ ಒಬ್ಬ ಮಗಳನ್ನು ಈ ರಾಜನಿಗೆ ಮದುವೆ ಮಾಡಿಕೊಟ್ಬಿಟ್ರೆ ಇನ್ನು 4 ಜನ ಹೆಣ್ಮಕ್ಳನ್ನ ಭಾಳ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ನಾನು ಸಾಕ್ಬೋದು, ನನ್ನ ಬಡತನ ಎಲ್ಲ ಹೊಟ್ಟೋಗುತ್ತೆ ಅಂತೇಳಿ ಬಂದು ರಾಜನಿಗೆ ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡ್ತಾಯಿದ್ದೀನಿ, ಏನಪ್ಪ ಈ ಥರ ಪರಿಸ್ಥಿತಿ ಎಲ್ಲ ನನಗೆ ಗೊತ್ತಿದೆ, ಆದರೂ ಮದುವೆಗೆ ನಾನು ಕೊಡ್ತೀನಿ. ಅವಳು ಒಬ್ಬ ಬಹಳ ವಿಶೇಷವಾದ ಹುಡುಗಿ, ಓದಿರ್ತಾಳೆ, ವಿದ್ಯಾವಂತಳಾಗಿರ್ತಾಳೆ, ಜ್ಞಾನವಂತಳಾಗಿರ್ತಾಳೆ. ಅದು ಬ್ರಾಹ್ಮಣರ ಮನೆಯ ಮೇಲೆ ಶಾಸ್ತ್ರ ಸಮ್ಮತ ಇದಕ್ಕೆಲ್ಲ ಬಹಳ ವೈಶಿಷ್ಟ್ಯವಾಗಿರ್ತಾರೆ. ಅಂಥ ಮಗಳನ್ನ ಮದುವೆ ಮಾಡಿ ಕೊಡ್ತಾನೆ. ಆ ಮದುವೆಯ ನಂತರ ನಮ್ಮಲ್ಲಿ ಹಿರಿಯಲ್ಲಿ ಹೇಗೆಂದರೆ, ಮದುವೆ ಆದ ತಕ್ಷಣ ಹೆಣ್ಣಲ್ಲಿ ಬಿಗ್ಬಿಟ್ಟು ಬಂದುಬಿಡೋದು ಅಂತ. ಅದರಲ್ಲಿ ಏನಾಗಿದೆ ಅಂದರೆ, ಹೆಣವಾಗಿರೋದ್ರಿಂದ ಅವನ ಪತಿ ಜೊತೆ ಪತ್ನಿನೂ ಕೂಡ ಸಹಗಮನ ಮಾಡುವಂಥ ವೈಶಿಷ್ಟ್ಯತೆ. ಅದಕ್ಕೆ ಏರ್ಪಾಡು ಮಾಡಬೇಕಾದ್ರೆ ಘೋರವಾದ ಮಳೆ ಬರುತ್ತೆ. ಆ ಮಳೆಯನ್ನು ನೋಡಿ ತಕ್ಷಣ ಎಲ್ಲರೂ ದೂರ ಬಂದುಬಿಡ್ತಾರೆ, ಬಿಟ್ಬಿಟ್ಟು ಬಂದುಬಿಡ್ತಾರೆ. ಅವಳು ತನ್ನ ತಂದೆಯ ಮಾಡಿದಂಥ ಪೂಜೆಗಳಿಗೆ ಅನುಗುಣವಾಗಿ, ಆ ತಂದೆ ಪೂಜೆ ಮಾಡುವಾಗ ಹೂವು, ಹಣ್ಣು, ಹಾಲು, ನೀರು ಇದೆಲ್ಲ ಎತ್ಕೊಟ್ಟಿರ್ತಾರಲ್ಲ, ಆ ಫಲದ ಪುಣ್ಯ ಸ್ವಾಮಿ ಪ್ರತ್ಯಕ್ಷವಾಗಿ ಅವರಿಬ್ಬರಿಗೂ ಆಯುಷ್ ಕೊಡ್ತಾನೆ. ಅವರಿಬ್ಬರು ಬರ್ತಾರೆ. ಅಂದರೆ ಹೆಣ್ಣು ತಾನು ಗಂಡನನ್ನು ಯಾವ ರೀತಿ ಪ್ರೀತಿಸ್ತೀನಿ, ಪೂಜಿಸ್ತೀನಿ, ಅದರ ಮೇಲೆ ಆ ಒಂದು ವಂಶ ಚೆನ್ನಾಗಿರುತ್ತೆ. ಆದ್ದರಿಂದ ಈ ಭೀಮನ ಅಮಾವಾಸ್ಯೆ ವಿಶೇಷವಾದ ದಿನದಲ್ಲಿ ಈಶ್ವರನನ್ನು ನೆನಪಾಗಿಟ್ಟುಕೊಂಡು ಯಾರು ಪತಿಯನ್ನು ಪೂಜೆ ಮಾಡ್ತಾರೋ ಆ ಮನೆ ಸೌಖ್ಯವಾಗಿರುತ್ತೆ. ಆ ಗಂಡ ಯಾವಾಗಲೂ ಸಂಜೀವಿನಿಯಂತಹ ಶಕ್ತಿಯುತವಾಗಿರ್ತಾನೆ ಅನ್ನೋದು ಈ ಭೀಮನ ಅಮಾವಾಸ್ಯೆ ವೈಶಿಷ್ಟ್ಯದ ದಿನ. ಇವತ್ತು ನಮ್ಮ ಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಈ ಮಾಧ್ಯಮದವರು ಎಷ್ಟೋ ಸಹಸ್ರಾರು ಜನಗಳಿಗೆ ಈ ವಿಷಯವನ್ನು ತಿಳಿಸೋಕ್ಕೋಸ್ಕರ ಬೆಳಗ್ಗೆ ಈಶ್ವರನ ದರ್ಶನವನ್ನು ತಮಗೆ ಮಾಡಿಸ್ತಾರೆ. ಈ ಒಂದು 4 ವಿಷಯಗಳನ್ನು ತೋರಿಸ್ತಾರೆ. ಇದೇ ಭೀಮನ ಅಮಾವಾಸ್ಯೆ ವಿಶೇಷ. ಈ ದಿನದಲ್ಲಿ ಹೆಣ್ಣು ಮಕ್ಕಳುಗಳು ಮದುವೆ ಆಗದಿರೋರು ಗಂಡನ ಪೂಜೆಯನ್ನು, ಮದುವೆ ಆಗಿರೋರು ಗಂಡನ ಪೂಜೆಯನ್ನು ಮಾಡಿದಾಗ ಆ ಗಂಡ ವೈಶಿಷ್ಟ್ಯವಾಗಿ ಆರೋಗ್ಯಯುಕ್ತವಾಗಿರ್ತಾನೆ. ಮದುವೆ ಆಗದಿರೋಂಥ ಹೆಣ್ಮಕ್ಕಳಿಗೆ ಒಳ್ಳೆಯ ವರ ಸಿಗ್ತಾನೆ ಅಂತೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಈಶ್ವರನ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ 2 ವಾಕ್ಯಗಳನ್ನು ನುಡಿಸ್ತಾ ಇದ್ದೀನಿ. ವೀಕ್ಷಕರೇ, ನೋಡಿದ್ರಲ್ಲ, ದೀಕ್ಷಿತರು ಮಾತನಾಡಿದ್ರು. ದೀಕ್ಷಿತರು ಭೀಮನ ಅಮಾವಾಸ್ಯೆಯ ಕುರಿತಾಗಿ ಸಾಕಷ್ಟು ಅಂದರೆ ಪುರಾಣಗಳಲ್ಲಿ ಇರುವಂತಹ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರು. ಹಾಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಮಹತ್ವವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. दीपं दर्शयामि ॐ योपां पुष्पं वेद वशमान् भवते चन्द्रमापा अपां पुष्पं पुष्पवान् वशमान् भवते एवं वेद योपामायतनं वेद आयुतनवान् भवति राजाधिराजाय प्रसख्य साहिने
राजं वै श्रवणाय विद्महे कामकामाय मह्यं कामेश्वरो वै श्रवणो ददात् वीराय वै श्रवणाय महाराजाय नमः वेदोक्तो वेदान्तेन प्रतिष्ठितः तस्य प्रगतलेरस्य यः महेश्वरः सर्वालङ्कारभूषिताय अमावास्य पुण्यकाल्याः महादेवमूर्ते महादक्षिणामूर्तिदेवताभ्यो महाकालभैरवेश्वर स्वामी देवता प्रीत्यर्थेन वेदोक्तमन्त्रपुष्पाणि पूजां समर्पयामि कालभैरवेश्वर स्तोत्रोधार्यत देवराजसेव्यमान पावनाङ्गे पङ्कजं ज्ञानयज्ञसूत्रमिन्दशेखरं कृपाकरं नारदादियोगिवृन्दवन्दितं दिगम्बरं काशिकापुराजिनाथकालभैरवं भजे भानुकोटिभास्वरं भवादितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुरादिनाथकालभैरवं भजे शूलटङ्कपाशदण्डपाणिमादिकारणं क्षामकायमादिदेवमक्षरं निरामयं भूतसङ्गनायकं विशालकीर्तिदायकं काशिलासिलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुरादिनाथकालभैरवं भजे भुक्तिमुक्तिदायकं प्रशस्तचारुविग्रहं भक्तवत्सलं स्थितं समस्तलोकविग्रहं विनिक्वनं मनोज्ञहेम किङ्किणीलसत्कटिं काशिकापुरादिनाथकालभैरवं भजे धर्मसेतुपालकं स्वधर्ममार्गनाशकं कर्मपाशमोदकं स्वशर्मदायकं विभं स्वर्णवर्णकेशपाशशोभिताङ्गनिर्मलं काशिकापुरादिनाथकालभैरवं भजे रत्नपादुकाप्रभाविरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालत्रंसभूषणं काशिकापुरादिनाथकालभैरवं भजे अट्टहासभिन्नपद्मजाण्डकोशसन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालमालिकं धरं काशिकापुरादिनाथकालभैरवं भजे भूतसङ्गनायकं विशालकीर्तिदायकं काशीवासिलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुरादिनाथकालभैरवं भजे कालभैरवाष्टकं पठन्ति ये मनोहरं ज्ञानमुक्तिसाधनं विचित्रपुण्यवर्धनं शोकमोहदैन्यलोभकोपतापनाशनं ते प्रयान्ति कालभैरवाङ्घ्रिसन्निधिं ध्रुवं ते प्रयान्ति कालभैरवाङ्घ्रिसन्निधिं ध्रुवम् स्फटिकसदृशवर्णं ममुदकीमक्षमालाम् अमृतकलशहस्तां नानमुद्रां कराग्रे ददमरहस्तं चन्द्रचूडं त्रिनेत्रं प्रणमत गुरुमूर्तिं श्रीदक्षिणामूर्तिदेवं मन्त्रमूलं गुरुं वाक्या पूजामूलं गुरुं कृपः मोक्षमूलं गुरुं पादं तस्मै श्रीगुरुवे नमः तस्मै श्रीगुरुवे नमः ॐ समस्तोपचारपूजां समर्प्य ॐ सङ्ग्रहण्येशाजते इमां जनकाकुं सङ्गृह्णानि दे द्वादशारत्ने नमस्ते द्वादशमासा संवत्सरः संवत्सरमेवावरुन्धे मौञ्जे भवते ऊर्जमेवावरुन्धे नक्षत्रं भवते चित्रं वा एतत्कर्म जगत्समेधत्वमृत्ये कालकालाय विद्महे कालातीताय धीमहि तन्नो कालभैरवः प्रचोदयात् सप्तज्ञानैकमूर्तये निर्मलाय प्रशान्ताय दक्षिणामूर्तये नमः नमः पार्वतीपतये मूर्ति
ನಮ್ಮ ಜೊತೆ ಇವತ್ತು ದಂಪತಿಗಳು ಇದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ಶಿವಶಂಕರ್ ಅಂತ. ಅಮ್ಮ, ನಿಮ್ಮ ಹೆಸರು? ಗೀತಾ. ಇವತ್ತು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀರಾ. ಹೇಗೆ ಆಚರಣೆ ಮಾಡ್ತೀರಾ? ಇವತ್ತು ಭೀಮ್ನ ಅಮಾವಾಸ್ಯೆ ಅಂದ್ಬಿಟ್ಟು ಇವತ್ತು ಇದು ಅಭಿಷೇಕ ಬೇರೆ ಮಾಡಿಸಿದ್ವಿ. ಇಲ್ಲಿ ಬಂದೋದಾಗಿಂದ ನಮಗೇನು ಇದಿಲ್ಲ, ದೇವರು ಒಳ್ಳೇದೇ ಮಾಡಿದ್ದಾನೆ ನಮಗೆ. ದೇವಸ್ಥಾನಕ್ಕೆ ಆಚರಣೆ ಮಾಡ್ತೀರಾ? ಇಲ್ಲಿ ಪೂಜೆ ಗೀಜೆ ಅಭಿಷೇಕ ಮಾಡಿಸ್ತೀವಿ, ಮತ್ತೆ ಮನೆಯಲ್ಲಿ ಮಾಮೂಲಿ ನಾರ್ಮಲ್ ಆಗಿ ಏನಿದೆ ಮಾಡ್ತಾರೆ. ಮಾಡ್ತಾ ಇರ್ತೀವಿ. ಮನೇಲಿ ಪಾದ ಪೂಜೆ ಏನು ಮಾಡಲ್ವಾ ಮೇಡಮ್? ಮಾಡಿದ್ವಿ, ಮಾಡ್ಬಿಟ್ಟೆ ಬಂದ್ವಿ. ಬೆಳಿಗ್ಗೆನೆ ಎದ್ಬಿಟ್ಟು ಮಾಡಿಬಿಟ್ಟು ಪತಿಯೇ ಪರದೇವ ಅಂತಾರಲ್ಲ ಆ ಥರ ಪಾದ ಪೂಜೆ ಮಾಡಿಬಿಟ್ಟೆ ಬಂದ್ವಿ. ಅದಕ್ಕೆ ಇವತ್ತು ಎಷ್ಟು ವರ್ಷ ಆಯಿತು ಮದುವೆ ಆಗಿ? 30 ವರ್ಷ ಆಯಿತು. 30 ವರ್ಷದ ಸುದೀರ್ಘ ದಾಂಪತ್ಯಕ್ಕೆ ಏನು ಕಾರಣ? ಹೇಗಿರಬೇಕು ಇವಾಗಿನ ಜನ್ರೇಷನ್ಗೆ ಏನು ಹೇಳ್ತೀರಾ? ನಂಬಿಕೆ, ವಿಶ್ವಾಸ. ನಂಬಿಕೆ, ವಿಶ್ವಾಸ ಇದ್ರೆ ದಾಂಪತ್ಯ ಎಲ್ರದ್ದು ಚೆನ್ನಾಗಿರುತ್ತೆ. ಓಕೆ. ಅದು ಸುಖ ಬಿಟ್ಟು ದಾಂಪತ್ಯಕ್ಕೆ ನಂಬಿಕೆ, ವಿಶ್ವಾಸ ಮುಖ್ಯ. ಮುಖ್ಯ. ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿ ಕೂಡ ಮುಖ್ಯವಾಗುತ್ತೆ. ಹೌದು, ನಂಬಿಕೆ ಇದ್ರೆ ಪ್ರೀತಿ ತಾನಾಗೆ ಬರುತ್ತೆ. Okay. ನಂಬಿಕೆ ಇಲ್ಲ ಅಂದ್ರೆ ಬರೋದೇ ಇಲ್ಲ ಯಾವುದೋ ಅಷ್ಟೇ. ಇವಾಗಿನ ಈ ಜನ್ರೇಷನ್ಗೆ ಏನು ಹೇಳ್ತೀರಾ? ಯಾಕಂದರೆ ಇವಾಗ ಪಾದಪೂಜೆ ಅಂತಂದರೆ ಇದೆಲ್ಲ ಯಾರು ಮಾಡ್ತಾರೆ ಅಂತೇಳಿ ಫೋಟೋದಲ್ಲೇ ಕೈ ಮುಗಿಯುವಂಥ ಜನರು ಇದ್ದಾರೆ. ಏನು ಹೇಳ್ತೀರಾ ಈಗಿನ ಯುವಕರಿಗೆ? ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಬಂದರೆ ಒಳ್ಳೆಯದು, ಉಳಿಸ್ಕೋಬೇಕು. ಅದೇ ಇರೋದು ಮೈನ್. ಅದು ಬಿಟ್ಟು ಬೇರೆ ಏನಿಲ್ಲ. ಪ್ರೀತಿ ವಿಶ್ವಾಸ ಅಂದರೆ ಬರೀ ಪ್ರೀತಿ ಅಲ್ಲ, ವಿಶ್ವಾಸ ಇದ್ದರೆ ತಾನಾಗೆ ಎಲ್ಲ ಬರುತ್ತೆ. ಇಲ್ಲ ಅಂದರೆ ಯಾವುದು ಬರೋದಿಲ್ಲ ಅಷ್ಟೇ. ಇನ್ನೊಬ್ರು ದಂಪತಿ ಕೂಡ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ತಮ್ಮ ಹೆಸರು? ಅಮೃತ. ಸರ್ ನಮ್ಮ ಹೇಮಂತ್ ಕುಮಾರ್. ಇವತ್ತು ಜ್ಯೋತಿರ್ಭೀಮೇಶ್ವರ ಒಂದು ವ್ರತ ಮಾಡ್ತಾ ಇರುವಂಥದ್ದು, ಹಾಗೆ ಭೀಮನ ಅಮಾವಾಸ್ಯೆ ಅಂತ ಕೂಡ ಹೇಳ್ಬೋದು. ಹೇಗೆಲ್ಲ ಆಚರಣೆ ಮಾಡ್ತೀರಾ? ಇನ್ನು ದೇವಸ್ಥಾನಕ್ಕೆ ಬೇರೆ ಬಂದಿದ್ದೀರಾ, ಹೇಗೆ? ದೇವಸ್ಥಾನಕ್ಕೆ ಬರ್ತೀವಿ, ದೇವರ ದರ್ಶನ ಮಾಡಿಕೊಂಡು ಅವ್ರಿಗೆ ಆಯು ಆರೋಗ್ಯ ಐಶ್ವರ್ಯ ಇರಬೇಕು, ಮನಃಶಾಂತಿ ನಮ್ಮದೇ ಬರಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀವಿ. ವರ್ಷ ಬರ್ತೀವಿ. ವರ್ಷ ಹೌದಮ್ಮ. ಇವತ್ತು ಹೋಮ ಕೊಟ್ಟಿದ್ದೀವಿ. ಇನ್ನು ಭೀಮನ ಅಮಾವಾಸ್ಯೆ ಆಚರಣೆ ಮಾಡಿದ್ರ ಸರ್? ಮಾಡಿದ್ವಮ್ಮ. ಪಾದಪೂಜೆ ಮಾಡಿದ್ರ? ಇನ್ನೂ ಇಲ್ಲ, ಮನೆಗೆ ಹೋದ್ಮೇಲೆ ಈಗ ಇನ್ನೂ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ, ಬೆಳಿಗ್ಗೆನೆ ಬಂದಿದ್ದೀವಲ್ಲ, ಹಾಗಾಗಿ ಇಲ್ಲಿ ಭಾಳ ಪ್ರಾಚೀನ ಕಾಲದ ದೇವಸ್ಥಾನ, ಭಾಳ ಶ್ರೇಷ್ಠತೆ ಇದೆ ಇಲ್ಲಿ. ಭಾಳ ಈ ನಮ್ಮ ಬೆಂಗಳೂರಿನಲ್ಲಿ ಹೇಳಬೇಕು ಅಂದರೆ ಹೆಸರುವಾಸಿಯಾಗಿರ್ತಕ್ಕಂಥ ದೇವಸ್ಥಾನ. ಈ ಮೊದಲು ಕಾಲದಲ್ಲಿ ಋಷಿಗಳು ಇಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅಂತ ನಮ್ಗೆ ತಿಳ್ಕೊಂಡಿದ್ದೀವಿ. ಭಾಳ ಶ್ರೇಷ್ಠತೆ ಇದೆಯಮ್ಮ. ಈ ಸಂಕ್ರಾಂತಿ ದಿವಸ ಸೂರ್ಯನ ಬೆಳಕೆಲ್ಲ ದೇವ್ರ ದರ್ಶನ ಮಾಡ್ಕೊತಾರೆ. ಈ ಥರ ಎಲ್ಲ ಇದರ ವೈಭವೀಕರಣ ಇದೆ, ವೈಭವ ಇದೆ. ದರ್ಶನ ಮಾಡ್ಕೊಂಡು ಮನೆಗೆ ಹೋಗಿ ಪೂಜೆ ಮಾಡೋದು. ಮೇಡಮ್, ಎಷ್ಟು ವರ್ಷ ಆಯಿತು ಮದುವೆ ಆಗಿ? 39 ಇಯರ್ಸ್ ರನ್ನಿಂಗ್. 39 ವರ್ಷ. 39 ವರ್ಷ ಒಂದು ಸುದೀರ್ಘವಾದಂತಹ ದಾಂಪತ್ಯಕ್ಕೆ ಏನು ಕಾರಣ? ಹಾಗೆ ನಾವು ಆ ಒಂದು ದಾಂಪತ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಈಗಿನ ಜನ್ರೇಷನ್ಗೆ ಹೇಳ್ತೀರಾ? ಅಮ್ಮ, ನಾವು ಅವ್ರ ಕೋಪ ಬಂದಾಗ ನಾನು ಸೈಲೆಂಟ್ ಆಗಿರಬೇಕು, ನನಗೆ ಕೋಪ ಬಂದಾಗ ಅವ್ರು ಸೈಲೆಂಟ್ ಆಗಿರಬೇಕು. ಸೈಲೆಂಟ್ ಆಗಿರ್ತಾರಾ ಸರ್? ಸೈಲೆಂಟ್ ಆಗಿಲ್ಲ ಅಂದರೆ ಜೀವನ ಕಷ್ಟಮ್ಮ. ಜೀವನ ಏರುಪೇರು ಇರುತ್ತೆ, ಕಷ್ಟ ಸುಖ ನೋವು ನಿಲುವು ಎಲ್ಲ ಇರುತ್ತೆ. ಅದ್ರ ಮಧ್ಯೆ ನಾವು ಬದುಕಬೇಕು. ನಾವು ಒಂದೇ ದಿವಸದಲ್ಲಿ ಕೋಪ ಮಾಡಿಕೊಂಡು ಅದು ಬೇಡ ಇದು ಬೇಡ ಯಾವುದು ಬೇಡ ಅಂದರೆ ಯಾವುದೂ ಇರಲ್ಲ. ಎಲ್ಲ ಸಹಿಸ್ಕೊಂಡು ಹೋದರೆ ಜೀವನದಲ್ಲಿರುತ್ತೆ. ನನ್ನ ಪ್ರಕಾರ ಸಹಿಸ್ಕೊಂಡು ಹೋಗಬೇಕು, ತಾಳ್ಮೆಯಿಂದ ಇರಬೇಕು. ತಾಳ್ಮೆ ಮುಖ್ಯ. ಮ್ಯಾಮ್, ವರ್ಷ ಪೂರ್ತಿ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಒಂದೇ ಸರಿಗೆ ಪಾದಪೂಜೆ ಮಾಡಿಬಿಟ್ಟು ಎಲ್ಲ ಸಮಾಪ್ತಿ ಮಾಡೋದಾ? ಅಷ್ಟೇ. ಅಂದರೆ ವಿಶೇಷವಾಗಿ ಏನು ಮಾಡ್ತೀರಾ? ಅಂದರೆ ಪಾದಪೂಜೆ ಅಮ್ಮ, ಮನೆಯಲ್ಲಿ ದೀಪ 2 ಕಂಬ ಪಕ್ಕದಲ್ಲಿಟ್ಟು ಅರಿಶಿನ ಕಂಬನ್ನು ಕಟ್ಟಿ ದೇವರಿಗೆ ಪೂಜೆ ಮಾಡಿ ಅವ್ರಿಗೆ ಇವ್ರಿಗೆ ನಮಸ್ಕಾರ ಮಾಡ್ಕೊತೀವಿ ವರ್ಷ. ತಿಂಡಿ ತಿನಿಸು ಏನಾದರೂ? ಹಾಂ, ಸಿಹಿ ಮಾಡಿ ದೇವ್ರಿಗೆ ನೈವೇದ್ಯ ಇಡ್ತೀವಿ. ಅವ್ರಿಗೆ ಇಷ್ಟವಾಗಿರೋ ಸಿಹಿ ಮಾಡಿ ಕೊಡ್ತೀವಿ. ಹೌದಾ? ನಿಮ್ಮ ಹಸ್ಬೆಂಡ್ಗೆ ಏನು ಇಷ್ಟ? ಹೆಸರು ಕಾಳು ಪಾಯಸ, ಹೆಸರು ಬೆಲ್ಲದ ಪಾಯಸ ಇಷ್ಟ ಅವ್ರಿಗೆ, ಅದು ಮಾಡಿಕೊಡ್ತೀವಿ. ಸೊ ಒಟ್ಟಾರೆಯಾಗಿ ದೀರ್ಘಾಯುಷ್ಯಕ್ಕಾಗಿ, ಅಂದರೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ. ಎಲ್ಲ ಪೂಜೆ ಹೋಮ ಎಲ್ಲ ಆಯಿತು? ತುಂಬ ಚೆನ್ನಾಗಾಯಿತು ಇವತ್ತು ದರ್ಶನ, ತುಂಬ ಚೆನ್ನಾಗಾಯಿತು, ಸಂತೋಷ ಆಯಿತು. ವೀಕ್ಷಕರೇ, ನಮ್ಮ ಜೊತೆ ಇನ್ನೊಬ್ರು ಕಪಲ್ಸ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಅರ್ಚನಾ ಅಂತ. ತಮ್ಮ ಹೆಸರು? ಜೈಭೂಷಣ್. ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಇಟ್ಸ್ ಜಸ್ಟ್ 1.5 month. ಓ, 1.5 month. ಹಾಗಾದರೆ ನೀವು ಜ್ಯೋತಿರ್ಭೀಮೇಶ್ವರ ಅಂದರೆ ವ್ರತನ ಮಾಡ್ತಾ ಇದ್ದೀರಾ?
ರಥ ಅಂತ ಇಲ್ಲ, ಇವತ್ತು ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಭೀಮ್ನ ಅಮಾವಾಸ್ಯೆ ಆ್ಯಂಡ್ ಹಾಗೆ ವಿಸಿಟಿಂಗ್ ಶಿವ ಇಸ್ ಅ ಬ್ಲೆಸ್ಫುಲ್ ಥಿಂಗ್ ಟುಡೇ. ಸೊ ನಾವು ಬಂದು ಫಸ್ಟು ಇವ್ರ ದರ್ಶನ ತಗೊಂಡು ಆಮೇಲೆ ದಿನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಹೋಪ್ಫುಲಿ ದಿಸ್ ಎಂಟೈರ್ ಇಯರ್ ಆಫ್ ಆರ್ ಮ್ಯಾರೇಜ್ ಆ್ಯಂಡ್ ಫಾರ್ ಎವರ್ ಜರ್ನಿ ವಿಲ್ ಗೋ ವೆಲ್. ವಿ ಬಿಲೀವ್. ಇದು ಪತಿಯೇ ಪರದೈವ ಅಂತ ಪಾದ ಪೂಜೆ ಮಾಡೋದೆಲ್ಲ ಇದೆಯಾ? ಹಾಂ ಇದೆ. ಮಾಡಿಲ್ವಾ ಇನ್ನು? ಇಲ್ಲ, ಈಗ ಮನೆಗೆ ಹೋದ್ಮೇಲೆ ಫಸ್ಟು ದೇವಸ್ಥಾನ ಬಂದು ದೇವ್ರ ದರ್ಶನ ತಗೊಂಡು ಅದಾದಮೇಲೆ ಮನೆ ದೇವ್ರ ದರ್ಶನ ಮಾಡೋಣ. ದರ್ಶನ ಚೆನ್ನಾಗಾಯ್ತು ಸರ್? ತುಂಬ ಚೆನ್ನಾಗಾಯ್ತು ಮ್ಯಾಮ್. ಓಕೆ. ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಸತಿಪತಿ ಇಬ್ಬರು ಕೂಡ ಬಂದಿದ್ದೀರಾ, ಏನು ಬೇಡ್ಕೊಂಡ್ರಿ? ಅದೇ ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು, ಜೊತೆಗಿರಬೇಕು, ಏನು ಕಷ್ಟ ಸುಖ ಬಂದ್ರೂ ಜೊತೆಯಲ್ಲಿರಬೇಕು ಅಂತ ಬೇಡ್ಕೊಂಡಿದ್ದೀವಿ ಅಷ್ಟೇ. ಮದುವೆ ಆಗದೆ ಇರೋ ಹುಡುಗಿರು ಎಲ್ಲ ಬೇಡ್ಕೊಳ್ಳೋದು ಭೀಮನಂತ ಗಂಡ ಸಿಗಲಿ ಅಂತ ಹೇಳಿಬಿಟ್ಟು. ನೀವೇನು ಬೇಡ್ಕೊಂಡಿದ್ರಿ? ನನಗೆ ಭೀಮಾ ಅಂತ ಗಂಡನೇ ಆಲ್ರೆಡಿ ಸಿಕ್ಕಿದ್ದಾರೆ. ಸೊ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಂಡು ಜೊತೆಯಾಗಿ ಕೊನೆವರೆಗೂ ಇರಬೇಕಂತ ನಾನು ಬೇಡ್ಕೊತೀನಿ. ನಮ್ಮ ಜೊತೆ ಇನ್ನೊಬ್ಬರು ನವದಂಪತಿಗಳಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ, ತಮ್ಮ ಹೆಸರು? ಸಹನ. ತಮ್ಮ ಹೆಸರು ಸರ್? ಮೋಹನ. ಮದುವೆ ಆಗಿ ಎಷ್ಟು ತಿಂಗಳಾಯಿತು? 2 ತಿಂಗಳಾಯ್ತು. 2 ತಿಂಗಳಾಯ್ತಾ? ಓಕೆ. ಮೊದಲ ಭೀಮನ ಅಮಾವಾಸ್ಯೆ ನಿಮಗೆ ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ? ಹಾಗೆ ದೇವಸ್ಥಾನಕ್ಕೂ ಕೂಡ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ಏನೂ ಇಲ್ಲ, ಫಸ್ಟು ಭೀಮ್ನ ಅಮಾವಾಸ್ಯೆ ಅಲ್ವಾ, ಎಲ್ಲ ಒಳ್ಳೇದಾಗಲಿ ಫಸ್ಟ್ ಟೈಮು ಮಾಡ್ತಾಯಿದ್ದೀವಿ. ಏನಿಲ್ಲ, ಫಸ್ಟ್ ಟೈಮ್ ಮೇಡಮ್ ಗಂಡಂದು ಇದು ಪಾದ ಪೂಜೆ ಇರ್ತದೆ, ಅದನ್ನು ವೆಯ್ಟ್ ಮಾಡ್ತಿದ್ದೀರಾ? ಆಯಿತು ಮೇಡಮ್, ಆಯಿತು ಪಾದ ಪೂಜೆ ಆಯಿತು, ಅದನ್ನು ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಓಕೆ. ಪಾದ ಪೂಜೆ ಹೇಗೆ ಮಾಡಿದ್ರಿ? ನಾಚ್ಕೊಳ್ತಿದ್ದೀರಾ? ಹೇಗೆ ಮಾಡೋದು ಮಾಮೂಲಿ ಎಲ್ಲ ಹೂವು ತೊಗೊಬಂದು ಹೂವು ಇಕ್ಕಿ ಪಾದ ಎಲ್ಲ ಪೂಜೆ ಮಾಡಿ ಎಲ್ಲ ಆಯಿತು. ಇನ್ನೇನಿಲ್ಲಮ್ಮ ಅಷ್ಟೇ. ಓಕೆ. ಇನ್ನು ವಿಶೇಷವಾಗಿ ಮದುವೆ ಆಗಿದ್ದೀರಾ, ಇನ್ನು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೂ ಕೂಡ ಬಂದಿದ್ದೀರಾ, ಏನು ವಿಶ್ ಕೇಳ್ಕೊಂಡಿದ್ದೀರಾ? ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಜನ ಅಂದರೆ ನವದಂಪತಿಗಳು ಕೂಡ ಬರ್ತಾ ಇದ್ದಾರೆ. ನವದಂಪತಿಗಳು ಕೂಡ ಅಂದರೆ ಶಿವನ ಆಶೀರ್ವಾದವನ್ನು ಕೂಡ ಪಡಿತಾ ಇದ್ದಾರೆ, ಭಕ್ತರಿಗೆ ಒಂದು ಪ್ರಿಯರು ಕೂಡ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತಿನ ಭೀಮನ ಅಮಾವಾಸ್ಯೆ ಒಂದು ಮಹತ್ವಪೂರ್ಣವಾದಂತಹ ದಿನವನ್ನು ಮಹತ್ವಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಭೀಮನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಕೂಡ ಮಾಡಲಾಯಿತು. ಹಾಗೆ ದೀಕ್ಷಿತರು ಕೂಡ ಈ ಒಂದು ವಿಶೇಷವಾದಂತಹ ದಿನದ ಒಂದು ಮಹತ್ವದ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಈ ಒಂದು ವಿಶೇಷವಾದಂತಹ ಸಂಚಿಕೆ ನಿಮ್ಗೆಲ್ಲರಿಗೂ ಕೂಡ ಇಷ್ಟವಾಯಿತು ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.